ಹದಿಹರೆಯ ವಯಸ್ಸಿನ ಮಕ್ಕಳ ವಿಚಾರವನ್ನು ನಾವು ತಿಳ್ಕೊಳ್ಳುವಾಗ ಮತ್ತೊಂದು ವಿಚಾರ, ಸ್ವಲ್ಪ ಸೂಕ್ಷ್ಮವಾದಂಥ ವಿಚಾರವನ್ನು ತಂದೆ ತಾಯಿಯರು ಗಮನ ಕೊಡಬೇಕಾಗಿರುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದನ್ನು ನಾವು ಬಾಡಿ ಇಮೇಜ್ ಅಂತ ಕರಿತೀವಿ. ಅಂದರೆ ನಮ್ಮೆಲ್ಲರಿಗೂ ನಮ್ಮ ದೇಹದ ಬಗ್ಗೆ ಒಂದು ರೀತಿಯ ಪರಿಕಲ್ಪನೆ ಇರುತ್ತೆ. ನಾನು ಸುಂದರ, ನಾನು ಸುಂದರಿ, ಅಥವಾ ನಾನು ಇಷ್ಟು ಚೆನ್ನಾಗಿದ್ದೀನಿ, ಇಷ್ಟು % ಚೆನ್ನಾಗಿಲ್ಲ, ಅಥವಾ ನಾನು ಇನ್ನೊಂದಷ್ಟು ಚೆನ್ನಾಗಿರಬಹುದಿತ್ತು. ಈ ರೀತಿಯಾದ ನಮ್ಮದೇ ಆದಂಥ ಒಂದು ಚಿತ್ರಣವನ್ನು, ಒಂದು ಪರಿಕಲ್ಪನೆಯನ್ನು ನಾವು ಮಾಡ್ಕೊಂಡಿರ್ತೇವೆ. ಕೆಲವರಿಗೆ ಅವರ ದೇಹದ ಮೇಲೆ ಅಭಿಮಾನ ಇರುತ್ತೆ, ಇನ್ನು ಕೆಲವರಿಗೆ ಅವರ ದೇಹದ ಮೇಲೆ ಅಭಿಮಾನ ಇರೋದಿಲ್ಲ. ಆದರೆ ಈ ಹದಿಹರೆಯ ವಯಸ್ಸಿನ ಮಕ್ಕಳಲ್ಲಿ ತಮ್ಮ ದೇಹದ ಬಗ್ಗೆ ತಪ್ಪು ಕಲ್ಪನೆಗಳು ಹೆಚ್ಚಾಗಿ ಕಾಣೋಕ್ಕೆ ಶುರುವಾಗುತ್ತೆ. ಯಾಕೆ ಹಾಗೆ ಅಂತ ಕೇಳಿದರೆ, ಈ ವಯಸ್ಸಲ್ಲೇನೆ ಅವರ ದೇಹದಲ್ಲಿ ವಿಪರೀತವಾದಂತಹ ಬೆಳವಣಿಗೆಗಳು ಉಂಟಾಗುವಂಥದ್ದು. ಕೆಲವು ಗಂಡು ಮಕ್ಕಳು ಈ ವಯಸ್ಸಲ್ಲಿ, ಅಂದರೆ 12ರಿಂದ 16, 18 ವರ್ಷದಲ್ಲಿ ವಿಪರೀತವಾದ ಹೈಟ್ ಬೆಳೀತಾರೆ. ಇನ್ನು ಕೆಲವರು ಅಷ್ಟಾಗಿ ಎತ್ತರ ಬೆಳೆಯೋದಿಲ್ಲ. ಕೆಲವು ಹೆಣ್ಣುಮಕ್ಕಳು ದೇಹದಲ್ಲಿ ವಿಪರೀತವಾದ ಬದಲಾವಣೆಗಳು ಉಂಟಾಗುತ್ತೆ. ಅವರ ಋತುಮತಿಯಾಗಿ ಇತ್ಯಾದಿ ಬದಲಾವಣೆಗಳಾಗೋದ್ರಿಂದ, ಅಥವಾ ದೇಹದ ಒಳಗಡೆ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ, ನ್ಯೂರೋ ಟ್ರಾನ್ಸ್ಮಿಟರ್ನಲ್ಲಾಗುವಂತಹ ಬದಲಾವಣೆಗಳಾಗೋದ್ರಿಂದ, ಹೀಗೆ ದೈಹಿಕವಾದಂತಹ ಸಹಜ ಪ್ರಕ್ರಿಯೆಗಳಲ್ಲಿ ಹಲವಾರು ಬದಲಾವಣೆಗಳು ಉಂಟಾಗುತ್ತೆ. ಇದು ನಮಗೆಲ್ಲ ಗೊತ್ತಿರುವಂಥ ಸಂಗತಿನೇ. ಆದರೆ ಇದು ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಮಾಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಒಬ್ಬ ವ್ಯಕ್ತಿಗೆ ತಮಗೆ ಅರ್ಥ ಆಗದ ರೀತಿಯಲ್ಲಿ ದೇಹ ಬದಲಾಗ್ತಾ ಹೋದರೆ, ದಿನೇ ದಿನೇ ಬದಲಾಗ್ತಾ ಹೋದರೆ, ಅದು ಸಹಜವಾದ ಒಂದು ಮನಸ್ಸಲ್ಲಿ ಆಂಗ್ಸೈಟಿಯನ್ನು ಉಂಟು ಮಾಡುತ್ತೆ. ಉದಾಹರಣೆಗೆ, ಇಷ್ಟು ದಿವಸ ನನ್ನ ಮುಖ ಕ್ಲಿಯರ್ ಆಗಿತ್ತು, ಈಗ ಸಡನ್ನಾಗಿ ಮುಖದಲ್ಲಿ ಕೂದಲು ಕಾಣಿಸ್ತಾ ಇದೆಯಲ್ಲ ಅಂತ ಕೆಲವು ಮಕ್ಕಳಿಗೆ ಭಯ ಆಗಬಹುದು. ಇನ್ನು ಕೆಲವು ಮಕ್ಕಳಿಗೆ ಅದೊಂದು ದೊಡ್ಡ ಹೆಮ್ಮೆ ವಿಚಾರ ಆಗಿ ಸ್ನೇಹಿತರ ಮುಂದರೆಲ್ಲ ಅದನ್ನು ಮಾತಾಡ್ಕೊಳ್ಬಹುದು. ಅಥವಾ ಇನ್ನು ಕೆಲವರಿಗೆ ಅದು ಸಂಕೋಚ, ನಾಚಿಕೆಯನ್ನು ಉಂಟು ಮಾಡಬಹುದು. ಹೀಗೆ ಒಬ್ಬೊಬ್ಬ ಮಗುವಿನ ಮನಸ್ಸಿನಲ್ಲಿ ಒಂದೊಂದು ರೀತಿಯ ಭಾವನೆಗಳನ್ನು ಉಂಟು ಮಾಡುತ್ತೆ. ಇನ್ನು ಕೆಲವರಿಗೆ ಯಾಕಾಗ್ತಿದೆ, ಯಾಕೆ ಇಷ್ಟೆಲ್ಲ ಬದಲಾವಣೆ ಆಗ್ತಾ ಇದೆ ಅನ್ನೋದು ತಿಳುವಳಿಕೆಯೂ ಇಲ್ಲದಂಥ ಪರಿಸ್ಥಿತಿಯು ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮಕ್ಕಳ ಮನಸ್ಸಲ್ಲಿ ಈ ಒಂದು ಹಂತ, ಈ 12ರಿಂದ 14, 16 ವರ್ಷದ ಒಂದು ಅವಧಿ ಏನಿದೆ, ಅದು ಒಂದು ರೀತಿಯ ಭಯವನ್ನು ಹುಟ್ಟಿಸುವಂಥ ಒಂದು ಸನ್ನಿವೇಶ. ಭಯ ಯಾಕೆ ಅಂದರೆ, ತಮಗೇ ಗೊತ್ತಿಲ್ಲದೆ ದೇಹದಲ್ಲಿ ಬದಲಾವಣೆಗಳು ಆಗ್ತಾ ಇರ್ತವೆ. ಭಯದ ಜೊತೆಗೆ ಅವರ ಬಾಡಿ ಇಮೇಜ್, ಅಂದರೆ ನನ್ನ ದೇಹದ ಬಗ್ಗೆ ನನಗಿರುವಂಥ ಒಂದು ಪರಿಕಲ್ಪನೆ, ಇದು ಆ ಹದಿಹರೆಯ ವಯಸ್ಸಿನ ಮಕ್ಕಳಲ್ಲಿ ಒಂದು ರೀತಿಯ ಅನಾರೋಗ್ಯಕರವಾದಂತಹ ದೃಷ್ಟಿಯಲ್ಲಿರುತ್ತೆ. ಅದಕ್ಕೆ ನೀವು ಗಮನಿಸಿರ್ಬೋದು, ಕೆಲವು ಮಕ್ಕಳು ಹೆಚ್ಚಾಗಿ ಕನ್ನಡಿ ಮುಂದೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇನ್ನು ಕೆಲವರು ನಾನು ಜಿಮ್ಮಿಗೆ ಹೋಗ್ತೀನಿ ಅಂತಾರೆ, ಹೇರ್ ಸ್ಟೈಲ್ ಮಾಡ್ಕೊಳ್ಬೇಕು ಅಂತಾರೆ, ವಿಧವಾದ ಬಟ್ಟೆ ಹಾಕ್ಕೊಳ್ಬೇಕು ಅಂತಾರೆ, ಅಲಂಕಾರ ಮಾಡ್ಕೊಳ್ಬೇಕು ಅಂತಾರೆ. ಹೆಚ್ಚು ತಮ್ಮ ಗಮನವನ್ನು ತಮ್ಮ ದೇಹದ ಕಡೆ ಕೊಡಲಿಕ್ಕೆ ಶುರು ಮಾಡ್ತಾರೆ. ಇದು ತಪ್ಪು ಅಂತನೂ ಅಲ್ಲ, ಸರಿ ಅಂತನೂ ಅಲ್ಲ. ಆದರೆ ಈ ವಯಸ್ಸಿನಲ್ಲಿ ಇದು ಸಹಜವಾದಂಥ ಒಂದು ಪ್ರಕ್ರಿಯೆ. ಇದನ್ನು ತಂದೆ ತಾಯಿಯರಾದವರು ಖಂಡಿಸಬಾರ್ದು. ಅಂದರೆ ಮಕ್ಕಳನ್ನು ಬೈಯೋದು ಅಥವಾ ಅವರನ್ನು ಹೀಯಾಳಿಸೋದು, ನೀನೇನು ಯಾವಾಗಲೂ ಕನ್ನಡಿ ಮುಂದೆ ನಿಂತಿರ್ತೀಯ, ಇದು ಹೀಗೆಲ್ಲ ಮಾಡಬಾರ್ದು, ಇದು ಕ್ಯಾರೆಕ್ಟರ್ ಇಲ್ಲದೆ ಇರುವಂಥದ್ದು, ಈ ರೀತಿಯಾದ ಮಾತುಗಳೆಲ್ಲ ನಾವು ಮಕ್ಕಳ ಮುಂದೆ ಆಡಿದಾಗ ಅವರಿಗೆ ಆಲ್ರೆಡಿ ಆತ್ಮವಿಶ್ವಾಸ ಕಡಿಮೆ ಇರುತ್ತೆ. ಜೊತೆಗೆ ತಮ್ಮ ದೇಹದಲ್ಲಿ ಏನಾಗ್ತಿದೆ ಅನ್ನೋ ಒಂದು ಪರಿಕಲ್ಪನೆಯೇ ಇರೋದಿಲ್ಲ. ನಾವು ಈ ರೀತಿಯೆಲ್ಲ ಮಾತಾಡಿದಾಗ ಇನ್ನಷ್ಟು ಅವರಿಗೆ ಮನಸ್ಸಿನ ಮೇಲೆ ಆಘಾತವನ್ನು ಉಂಟು ಮಾಡುತ್ತೆ. ಹಾಗಾಗಿ ಅವರು ಮಾಡಿದ್ದನ್ನೆಲ್ಲ ನಾವು ಸರಿ ಅಂತ ಹೇಳಬೇಕಾ, ತಂದೆ ತಾಯಿರಾದವರು ಏನೂ ಹೇಳಲೇಬಾರ್ದಾ ಅಂತ ಕೇಳಿದರೆ ಹಾಗಲ್ಲ. ಅವರ ನಡವಳಿಕೆ ಅಥವಾ ಅವರ ಈ ದೇಹದ ಬಗ್ಗೆ ಅವರು ತೋರಿಸುವಂತಹ ಕಾಳಜಿ ಏನಿದೆ, ಅದನ್ನು ನಾವು ಕೂತು ಮಾತನಾಡಿ ಅವರಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಹೊರತಾಗಿ ಅವರನ್ನು ಖಂಡಿಸಬಾರ್ದು ಅಥವಾ ಅವ್ರನ್ನ ಬೈಬಾರ್ದು. ಅವ್ರನ್ನ ಹೇಗೆ ಮಾತಾಡಿಸೋದು ಅಂತ ಕೇಳಿದರೆ, ಅವ್ರನ್ನ ಒಂದು ದಿವಸ ಹೊಸ ಬಟ್ಟೆ ಹಾಕ್ಕೊಂಡು ಬಂದಾಗ, ಈ ಬಟ್ಟೆ ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಬಹುಶಃ ನೀನು ಹೆಚ್ಚೊತ್ತು ಕನ್ನಡಿ ಮುಂದೆ ನಿಂತ್ಕೊಂಡು ಅಲಂಕಾರ ಮಾಡ್ಕೊಳ್ಬೇಕಾಯ್ತು ಅಂತ ಅನ್ಸುತ್ತೆ ಅಂತ ಹೇಳೋದಾಗಲಿ, ಅಥವಾ ಇನ್ನು ಇಷ್ಟೊಂದು ಇದರ ಕಡೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀನು ಹಾಗೇ ಚೆನ್ನಾಗಿ ಕಾಣ್ತೀಯಾ ಅಂತ ಹೇಳೋದಾಗಲಿ, ಈ ರೀತಿಯಾದಂಥ ಒಂದು ಆರೋಗ್ಯಪೂರ್ಣವಾದ ಪ್ರೋತ್ಸಾಹದಾಯಕವಾದಂತಹ ಮಾತುಗಳನ್ನು ಆಡಿದಾಗ ಮಕ್ಕಳಿಗೆ ಅದರ ಬಗ್ಗೆ ಒಂದು ನೆಗೆಟಿವ್ ಒಪಿನಿಯನ್ನು ಬೆಳೆಯೋದಿಲ್ಲ. ಅಷ್ಟೇ ಅಲ್ಲದೆ ತಮ್ಮ ದೇಹದ ಬಗ್ಗೆ ಅವರಿಗಿರುವಂಥ ಆತಂಕ ಅಥವಾ ಅಸಮಾಧಾನ ಇದ್ಯಾವುದೂ ಕೂಡ ಹೊರಗಡೆ ಬರೋದಿಲ್ಲ.
ಇದರ ಜೊತೆಗೆ ಮತ್ತೂ ಮುಖ್ಯವಾದಂಥ ವಿಚಾರ ಅಂತ ಹೇಳಿದರೆ, ಅವರ ಮುಖದಲ್ಲಾಗುವಂತಹ ಮೊಡವೆ ಆಗಿರಬಹುದು ಅಥವಾ ಗಂಡು ಮಕ್ಕಳಿಗಾಗುವಂತಹ ವ್ಯತ್ಯಾಸಗಳಾಗಿರಬಹುದು, ಅದನ್ನೆಲ್ಲ ತಂದೆ ತಾಯಿರಾದವರು ಮಕ್ಕಳ ಜೊತೆಗೆ ಕೂತು ಸ್ಪಷ್ಟವಾಗಿ ಮಾತನಾಡಿ, ಇದನ್ನು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ, ನಮ್ಮೆಲ್ಲರಿಗೂ ಈ ರೀತಿ ಆಗಿದೆ, ನಿನಗೂ ಈ ರೀತಿ ಆಗ್ತಾ ಇದೆ, ಏನೂ ಚಿಂತೆ ಮಾಡಬೇಡ, ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವು ಮಾತನಾಡಿ ಅವರ ಮನಸ್ಸನ್ನು ಅರ್ಥ ಮಾಡಿಸ್ಬೇಕಾಗುತ್ತೆ, ಅವರಿಗೆ ಅದನ್ನು ನಾವು ಪರಿಚಯ ಮಾಡಿಕೊಡ್ಬೇಕಾಗುತ್ತೆ. ಹೀಗೆ ಬಾಡಿ ಇಮೇಜ್ ಅನ್ನೋದನ್ನು ಈ ವಯಸ್ಸಲ್ಲಿ ತಂದೆ ತಾಯಿರಾದವರು ಮುಖ್ಯವಾಗಿ ಬಹಳ ಸೂಕ್ಷ್ಮವಾಗಿ ನಾವು ಅದನ್ನು ನಿಭಾಯಿಸಬೇಕಾಗುತ್ತೆ. ಆಗ ಮಕ್ಕಳಿಗೂ ಕೂಡ ಅದರಿಂದ ಉಂಟಾಗುವಂಥ ನೆಗೆಟಿವ್ ಎಫೆಕ್ಟ್ ಏನಿದೆ ಅದನ್ನು ನಾವು ತಡಿಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಮತ್ತೂ ಒಂದು ಮುಖ್ಯವಾದ ಸಂಗತಿ ಏನು ಅಂತಂದರೆ, ನಾವು ಬಾಡಿ ಇಮೇಜ್ ಅಂತಂದಾಗ ಕೇವಲ ನಮ್ಮ ದೈಹಿಕ ಈ ನಮ್ಮ ಶರೀರವನ್ನು ಮಾತ್ರ ಮನಸ್ಸಲ್ಲಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಾಡಿ ಇಮೇಜ್ ಅಂತ ಹೇಳಿದರೆ ನನ್ನ ವ್ಯಕ್ತಿತ್ವ, ನನ್ನ ಐಡೆಂಟಿಟಿ ಈ ಎಲ್ಲವೂ ಸೇರಿಕೊಳ್ಳುತ್ತೆ. ಅದರಲ್ಲಿ ಐಡೆಂಟಿಟಿ ವಿಚಾರ ಬಂದಾಗ ಪೊಲಿಟಿಕಲ್ ಐಡೆಂಟಿಟಿ ಅಂತಿದೆ, ರಿಲಿಜಿಯಸ್ ಐಡೆಂಟಿಟಿ ಅಂತಿದೆ. ಅಂದರೆ ನಾನು ಇಂಥ ಧರ್ಮಕ್ಕೆ ಸೇರಿದವನು, ನಾನು ಇಂಥ ಪಾರ್ಟಿಯನ್ನು ಒಪ್ಕೊಳ್ತೇನೆ ಇತ್ಯಾದಿಯಾದ ತಮ್ಮದೇ ಆದಂಥ ಒಂದು ಅಭಿಪ್ರಾಯಗಳಿರ್ತಾವಲ್ಲ, ಈ ವಿಚಾರವನ್ನು ಕೂಡ ನಾವು ತಂದೆ ತಾಯಿರಾದವರು ಮಕ್ಕಳ ಜೊತೆ ಕೂತು ಮಾತನಾಡಿ ಅವರಿಗೆ ಅರ್ಥ ಮಾಡಿಸೋದು ಬಹಳ ಮುಖ್ಯ ಆಗುತ್ತೆ. ಇದರಲ್ಲಿ ಯಾವುದೂ ಕೂಡ ಸರಿ ಅಂತನೂ ಇಲ್ಲ, ತಪ್ಪು ಅಂತನೂ ಇಲ್ಲ. ನಾವು ಹೇಗೆ ಎಷ್ಟು ಸಮರ್ಪಕವಾಗಿ ಮಕ್ಕಳ ಜೊತೆ ಮಾತಾಡ್ತೇವೆ ಅಷ್ಟು ಇದು ಸಲೀಸಾಗ್ತಾ ಹೋಗುತ್ತೆ. ಹಾಗಾಗಿ ಆರೋಗ್ಯಪೂರ್ಣವಾಗಿ ಇರಬೇಕಾದ್ರೆ ನಾವು ಇಂಥ ವಿಚಾರಗಳನ್ನು ಮಕ್ಕಳ ಜೊತೆ ಸ್ಪಷ್ಟವಾಗಿ ಮಾತನಾಡೋದು ಯಾವತ್ತೂ ಒಳ್ಳೆಯದೇ.